Hi trainees, good morning. ನಿನ್ನೆ ಪವರ್ ಜನರೇಷನ್ ಬಗ್ಗೆ ಹೇಳಿದ್ದೆ. ಪವರ್ ಜನರೇಷನ್ ಅಲ್ಲಿ ಪವರ್ ಎನರ್ಜಿ ರಿಸೋರ್ಸಸ್ ಯಾವ್ಯಾವ್ದ್ರಿಂದ ನಮಗೆ ಎನರ್ಜಿ ಬರುತ್ತೆ, ಯಾವ್ಯಾವ್ದ್ರಿಂದ ನಮಗೆ ಎನರ್ಜಿ ಯಾವ್ದ್ರಿಂದ ನಾವು ತಗೊಳ್ತೀವಿ, ಮತ್ತೆ ಪವರ್ನ ಯಾವ ತರ ಜನರೇಟ್ ಮಾಡ್ತೀವಿ, ಮತ್ತೆ ಟೈಪ್ಸ್ ಆಫ್ ಪವರ್ ಜನರೇಷನ್. ಅಂದ್ರೆ ನಿಮ್ಗೆ ಟೈಪ್ಸ್ ಆಫ್ ಪವರ್ ಜನರೇಷನ್ ಅಂದ್ರೆ ಕನ್ವೆನ್ಷನಲ್ ಪವರ್ ಜನರೇಷನ್, ನಾನ್ ಕನ್ವೆನ್ಷನಲ್ ಪವರ್ ಜನರೇಷನ್ ಅಂತ ಎರಡು ಟೈಪ್ ಬರುತ್ತೆ. ಕನ್ವೆನ್ಷನಲ್ ಅಂದ್ರೆ ಏನು, ನಾನ್ ಕನ್ವೆನ್ಷನಲ್ ಅಂದ್ರೆ ಏನು, ಕನ್ವೆನ್ಷನಲ್ಲಿ ಯಾವ್ದಾವ್ದು ಬರುತ್ತೆ, ನಾನ್ ಕನ್ವೆನ್ಷನಲ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅಂತ ಹೇಳಿದೆ. ನಾನ್ ಕನ್ವೆನ್ಷನಲ್ ಬಗ್ಗೆ ಮತ್ತೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಕನ್ವೆನ್ಷನಲ್ ಅಲ್ಲಿ ನಿನ್ನೆ ನಾವು ತಿಳಿಸಿರ್ತಕ್ಕಂಥದ್ದು ಒಂದು ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಹೇಳಿದ್ದೆ. ಅದೇ ರೀತಿ ಹೈಡ್ರೋ ಪವರ್ ಪ್ಲಾಂಟ್ ಬಗ್ಗೆನೂ ಹೇಳಿದ್ದೆ. ಇವತ್ತು ಅದೇ ರೀತಿ ಹೈಡ್ರೋ ಪವರ್ ಪ್ಲಾಂಟ್ ನಲ್ಲಿ ಟೈಪ್ಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್ ಅಂದ್ರೆ ಹೈಡ್ರೋ ಪವರ್ ಪ್ಲಾಂಟ್ ಅಲ್ಲಿ ಏನೇನ್ ಟೈಪ್ಸ್ ಬರ್ತದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್. ಅದರಲ್ಲಿ ಏನು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಅಂತಂದ್ರೆ, ಒಂದು ಎತ್ತರವಾದ ಜಾಗದಿಂದ ನೀರನ್ನ ನಾವು ಪೆನ್ಸ್ಟಾಕ್ ಮುಖಾಂತರ ಏನ್ ಮಾಡ್ತೀವಿ, ಟರ್ಬೈನ್ಗೆ ಬಿಡ್ತೀವಿ. ಪೆನ್ಸ್ಟಾಕ್ ಮುಖಾಂತರ ಟರ್ಬೈನ್ಗೆ ಬಿಟ್ಟಾಗ ಆ ಟರ್ಬೈನ್ ಏನಾಗುತ್ತೆ, ನಿಮ್ಗೆ ರೊಟೇಷನ್ ಆಗುತ್ತೆ. ರೊಟೇಷನ್ ಆದಾಗ ಅದೇನ್ ಮಾಡುತ್ತೆ, ನಿಮ್ಗೆ ಆಲ್ಟರ್ನೇಟರ್ನ ರನ್ ಮಾಡುತ್ತೆ, ನಮ್ಗೆ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, ಜನರೇಟ್ ಮಾಡುತ್ತೆ. ಅದೇ ರೀತಿ ಎತ್ತರವಾದ ಪ್ರದೇಶ ಅಂದ್ರೆ ಏನು ಅದನ್ನ ನಾವು ತಿಳ್ಕೊಬೇಕಲ್ವಾ. ಎತ್ತರವಾಗಿರತಕ್ಕಂಥ ಪ್ರದೇಶ ಅಂತಂದ್ರೆ ಅಂದ್ರೆ ಹಿಲ್ಲಿ ಏರಿಯಾಸ್, ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ನ ಏನ್ ಮಾಡ್ತೀವಿ, ಇನ್ಸ್ಟಾಲ್ ಮಾಡ್ತೀವಿ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ನ ಮಾಡಬೇಕು ಅಂದ್ರೆ ನಮಗೆ ನೀರು, ಮುಖ್ಯವಾಗಿ ನೀರು ಬೇಕು, ವಾಟರ್ ಬೇಕು ಅಂದ್ರೆ ಫಸ್ಟ್ ನಾವು ನದಿಯಿಂದ ಬರ್ತಕ್ಕಂಥ ನದಿಯಿಂದ ಬರ್ತಕ್ಕಂಥ ನೀರನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದ್ ಹತ್ರ ಸ್ಟೋರೇಜ್ ಮಾಡ್ಬೇಕಾಗತ್ತೆ. ಸ್ಟೋರೇಜ್ ಮಾಡ್ಕೊಂಡು ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ನೋಡಿ ಇವಾಗ ಹಿಂಗೆ ಅಂತಂದ್ರೆ ಇದೇ ಒಂದು ನದಿ ಅಂತ ತಿಳ್ಕೊಳ್ಳಿ. ಈ ನೀರನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಸ್ಟೋರ್ ಮಾಡ್ಕೋಬೇಕು. ಈ ಸ್ಟೋರ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಏನಾಗುತ್ತೆ, ಈ ನೀರು ಮುಂದೆ ಪಾಸ್ ಆಗ್ತೀರಾ, ಇಲ್ಲಿ ಏನ್ ಮಾಡ್ತೀವಿ ನಾವು ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಈ ಡ್ಯಾಮ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಈ ಡ್ಯಾಮ್ ಇಂದ ಏನ್ ಮಾಡ್ತೀವಿ, ಇಲ್ಲಿ ಇಟ್ಟಿರ್ತೀವಿ, ಕೆಳಗಡೆ ನಾವು ಟರ್ಬೈನ್ ಇಟ್ಟಿರ್ತೀವಿ. ಆಲ್ಟರ್ನೇಟರ್ ಪ್ಲಸ್ ಟರ್ಬೈನ್ ನಾವು ಏನ್ ಮಾಡಿರ್ತೀವಿ, ಇಲ್ಲಿ ಇಟ್ಟಿರ್ತೀವಿ. ಇದು ಆಲ್ಟರ್ನೇಟರ್. ಈ ಆಲ್ಟರ್ನೇಟರ್ ನ ನೀರನ್ನ ಏನ್ ಮಾಡ್ತೀವಿ, ಈ ಪೆನ್ಸ್ಟಾಕ್ ಮುಖಾಂತರ ಅಂದ್ರೆ ಪೈಪ್ ಮುಖಾಂತರ ಏನ್ ಮಾಡ್ತೀವಿ, ನೀರನ್ನ ಫ್ಲೋ ಮಾಡ್ತೀವಿ. ಯಾವಾಗ ಈ ನೀರನ್ನ ಫ್ಲೋ ಮಾಡ್ತೀವೋ ಆಗ ಈ ಏನಾಗುತ್ತೆ, ಈ ಟರ್ಬೈನ್ ರೊಟೇಷನ್ ಆಗುತ್ತೆ. ಈ ಟರ್ಬೈನ್ ಯಾವಾಗ ರೊಟೇಷನ್ ಆಗುತ್ತೆ, ನಮ್ಗೆ ಈ ಪವರ್, ಈ ಆಲ್ಟರ್ನೇಟರ್ ಅಲ್ಲಿ ಪವರ್ ಜನರೇಟ್ ಆಗುತ್ತೆ. ಈ ಪವರ್ ನಾವು ಏನ್ ಮಾಡ್ತೀವಿ, ನಾವು ಟ್ರಾನ್ಸ್ಮಿಷನ್ ಲೈನ್ಗೆ ಕೊಡ್ತೀವಿ. ಓಕೆನಾ. ಅದೇ ರೀತಿ ಇವತ್ತು ಟೈಪ್ಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್. ಹೈಡ್ರೋ ಪವರ್ ಪ್ಲಾಂಟ್ ನಲ್ಲಿ ಎಷ್ಟು ಟೈಪ್ಸ್ ಇದಾವೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಒಂದು ಆನ್ ದಿ ಬೇಸಿಸ್ ಆಫ್ ಕ್ವಾಂಟಿಟಿ ಆಫ್ ಅವೈಲೇಬಲ್ ವಾಟರ್, ಅಂದ್ರೆ ಒಂದು ಬಂದು ಅಲ್ಲಿ ಅವೈಲೇಬಲ್ ವಾಟರ್ ಎಷ್ಟಿದೆ ಅಂತ ನೋಡ್ಕೊಳ್ತೀವಿ, ಅದೊಂದು ಟೈಪ್ ಬರುತ್ತೆ. ಆನ್ ದಿ ಬೇಸಿಸ್ ಆಫ್ ನೇಚರ್ ಆಫ್ ದಿ ಲೋಡ್, ನಾವು ಲೋಡ್ ಎಷ್ಟು ತಗೊಳ್ತಾ ಇದ್ದೀವಿ, ಎಷ್ಟು ತಗೊಂಡು ಅದರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಲೋಡ್ ಎಷ್ಟು, ಮತ್ತೆ ನಾವು ನಾವು ಪ್ರೊಡ್ಯೂಸ್ ಮಾಡ್ಬೇಕಂತ ಅಲ್ಲಿ ಬರ್ತಾ ಇರ್ತಕ್ಕಂಥ ಲೋಡ್ ಎಷ್ಟು, ನಮಗೆ ಬೇಕಾಗಿರ್ತಕ್ಕಂಥ ಲೋಡ್ ಎಷ್ಟು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೇನೆ. ಆನ್ ದಿ ಬೇಸಿಸ್ ಆಫ್ ಹೆಡ್ ಅಂದ್ರೆ ಎಷ್ಟು ಹೈಟ್ ಇಂದ ನಾವು ನೀರನ್ನ ಬಿಡಬೇಕು ಅನ್ನೋದು. ಇಲ್ಲಿ on the basis of quantity of available water,
ರನ್ ಆಫ್ ರಿವರ್ ಪವರ್ ವಿತ್ ಪವರ್ ಅಂದ್ರೆ ಇಲ್ಲಿ ರನ್ ಆಫ್ ಪವರ್ ಪ್ಲಾಂಟ್ ವಿತೌಟ್ ಪೌಂಡೇಜ್. ಇಲ್ಲಿ ಪೌಂಡೇಜ್ ಹಾಕ್ತೀರಾ, ಇದೇನ್ ಮಾಡುತ್ತೆ ನಿಮ್ಗೆ ಪೌಂಡೇಜ್ ಪವರ್ ಪ್ಲಾಂಟ್ ವಿತೌಟ್ ಪೌಂಡೇಜ್. ವಿತೌಟ್ ಪೌಂಡೇಜ್ ಹಾಕ್ತೀರಾ, ನಾವು ರಿವರ್ ಇಂದ ನೀರನ್ನ ಬಿಡ್ತಕ್ಕಂಥದ್ದು. ವಿತ್ ಪೌಂಡೇಜ್ ಹಾಕಿ ಬಿಡ್ತಕ್ಕಂಥ ಒಂದು ಪ್ಲಾಂಟ್. ಮತ್ತೆ ರಿಸರ್ವರ್ ಪವರ್ ಪ್ಲಾಂಟ್, ಡೈರೆಕ್ಟ್ ನದಿಯಿಂದಾನೇ ಡೈರೆಕ್ಟ್ ನೀರು ಬಿಡ್ತಕ್ಕಂಥದ್ದು ಒಂದು ಪ್ಲಾಂಟ್. ಇದರಲ್ಲಿ ಇವು 3 ಪ್ಲಾಂಟ್ ಬರುತ್ತೆ. ನೆಕ್ಸ್ಟ್ ಬೇಸ್ ಲೋಡ್ ಪ್ಲಾಂಟ್, ಪೀಕ್ ಲೋಡ್ ಪ್ಲಾಂಟ್ ಅಂತ 2 ಬರುತ್ತೆ. ಆಮೇಲೆ ಆನ್ ದಿ ಬೇಸಿಸ್ ಆಫ್ ಹೆಡ್, ಲೋ ಹೆಡ್ ಪವರ್ ಪ್ಲಾಂಟ್, ಮೀಡಿಯಂ ಹೆಡ್ ಪವರ್ ಪ್ಲಾಂಟ್, ಹೈ ಹೆಡ್ ಪವರ್ ಪ್ಲಾಂಟ್. ಈ ತರ ನಿಮ್ಗೆ ಒಂದು ಟೈಪ್ಸ್ ಆಫ್ ಅಲ್ಲಿ 3 ಟೈಪ್ ಬರುತ್ತೆ. ಆ 3 ಟೈಪ್ ನಲ್ಲಿ ಮತ್ತೆ ಸಬ್ ಡಿವೈಡೆಡ್ ಏನಾಗುತ್ತೆ, 1 ಟೈಪ್ ಅಲ್ಲಿ 3, 1 ಟೈಪ್ ಅಲ್ಲಿ 2, 1 ಟೈಪ್ ಅಲ್ಲಿ 3 ಬರುತ್ತೆ. ಓಕೆನಾ. ರನ್ ಆಫ್ ಫಸ್ಟ್ ವಾಟರ್ ಅವೈಲೇಬಲ್ ನೋಡಿದಾಗ ನಾವು ವಿತೌಟ್ ಪೌಂಡೇಜ್ ಒಂದು, ವಿತ್ ಪೌಂಡೇಜ್ ಒಂದು, ಡೈರೆಕ್ಟ್ ರಿವರ್ ಇಂದ ಬಿಡ್ತಕ್ಕಂಥದ್ದು ಒಂದು. ಇನ್ನೊಂದು ಲೋಡ್ ಬೇಸ್ ಲೋಡ್ ಪ್ಲಾಂಟ್, ಪೀಕ್ ಲೋಡ್ ಪ್ಲಾಂಟ್ ಅಂತ ಒಂದು. ಆಮೇಲೆ ಲೋ ಹೆಡ್ ಇದು ಬೇಸಿಸ್ ಆಫ್ ಹೆಡ್ ಅಂತ ತಗೊಂಡಾಗ ಲೋ ಹೆಡ್ ಪವರ್ ಪ್ಲಾಂಟ್, ಮೀಡಿಯಂ ಹೆಡ್ ಪವರ್ ಪ್ಲಾಂಟ್, ಹೈ ಹೆಡ್ ಪವರ್ ಪ್ಲಾಂಟ್. ಈ ತರ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ಕೊಂತೀವಿ. ನೆಕ್ಸ್ಟ್ ಬಂದು ನಿಮ್ಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಬರುತ್ತೆ. ಆಯ್ತಾ. ನೆಕ್ಸ್ಟ್ ಯಾವ್ದು ಬರುತ್ತೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಏನು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ಏನಪ್ಪಾ, ಅದ್ರ ಬಗ್ಗೆ ಹೆಂಗೆ ತಿಳ್ಕೊಳ್ಳೋದು, ನಾವು ಅದನ್ನ ಈಗ ತಿಳ್ಕೊಳ್ಳೋಣ. ಓಕೆನಾ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕೇಳಿದೀರಾ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ನಾವು ಅಣು ವಿದ್ಯುತ್ ಸ್ಥಾವರ ಅಂತ ಕರಿತೀವಿ. ಏನಂತ ಕರಿತೀವಿ, ಅಣು ವಿದ್ಯುತ್ ಸ್ಥಾವರ. ದ ರಿಕ್ವೈರ್ಮೆಂಟ್ ಆಫ್ ದಿ ಎನರ್ಜಿ ಕೆನಾಟ್ ಬಿ ಫುಲ್ಫಿಲ್ಡ್ ಬೈ ಎ ಸಿಂಗಲ್ ಪವರ್ ಸೋರ್ಸ್. Hence various types of power plant are needed. Nuclear power plant is generating station in which nuclear energy is converted into electrical energy. These are developed to the attention of the scientists towards the peaceful applications of the atomic energy. ಅಂದ್ರೆ ಈ ನ್ಯೂಕ್ಲಿಯರ್ ಎನರ್ಜಿಯಿಂದ ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತೀವಿ. ಆ ನ್ಯೂಕ್ಲಿಯರ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿನಿಂದ ನಾವೇನು ಯಾವ ತರ ಕನ್ವರ್ಟ್ ಮಾಡ್ತೀವಪ್ಪ ಅಂದ್ರೆ ಆಟೋಮಿಕ್ ಎನರ್ಜಿಯಿಂದ ನಾವೇನ್ ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. The world of first atomic power plant was commenced in the USSR. ಅಂದ್ರೆ ಇದನ್ನು ಫಸ್ಟ್ ನಾವು ವರ್ಲ್ಡ್ ನಲ್ಲೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಇನ್ಸ್ಟಾಲ್ ಮಾಡಿದ ಎಲ್ಲಪ್ಪ ಅಂತಂದ್ರೆ USSR ನಲ್ಲಿ ನಾವೇನ್ ಮಾಡಿದ್ವಿ, ಇನ್ಸ್ಟಾಲ್ ಮಾಡಿದ್ವಿ. ಯಾವಾಗ ಅಂದ್ರೆ ಜೂನ್, ಅಂದ್ರೆ ಎಲ್ಲಿ ಮಾಡಿದ್ವಿ, USSR ಅಂತ ಅನ್ನೋ ಜಾಗದಲ್ಲಿ ಮಾಡಿದ್ವಿ. ಮತ್ತೆ ಯಾವಾಗ ಮಾಡಿದ್ವಪ್ಪ ಅಂದ್ರೆ ಜೂನ್ 27, 1954. ಜೂನ್ 27, 1954 ನಲ್ಲಿ ಏನ್ ಮಾಡಿದ್ವಿ, ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ನಾವು ಏನ್ ಮಾಡಿದ್ವಿ, ಕಂಡುಹಿಡಿದಿದ್ದು. ಇನ್ ದೀಸ್ ಪವರ್ ಪ್ಲಾಂಟ್ಸ್ hug amount of electric energy can be produced from the relatively small amount of nuclear fuel. ಅಂದ್ರೆ ಇದನ್ನ ಕಡಿಮೆ ಪ್ರಮಾಣದಲ್ಲಿ ಪವರ್ ನ ಜನರೇಟ್ ಮಾಡೋದಕ್ಕೆ ಫಸ್ಟ್ ನಲ್ಲಿ ನಾವೇನ್ ಮಾಡಿದ್ವಿ, ಕಡಿಮೆ ಪ್ರಮಾಣದಲ್ಲಿ ನಾವೇನ್ ಮಾಡಿದ್ವಿ, ಪವರ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ನೆಕ್ಸ್ಟ್ ಸ್ಕಿಮ್ಯಾಟಿಕ್ ಅರೇಂಜ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಗೆ ದ ಅರೇಂಜ್ಮೆಂಟ್ ಆಫ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಸ್ಟೇಜಸ್. ಅಂದ್ರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಲ್ಲಿ ಫಸ್ಟ್ ನಮ್ಗೆ ಏನೇನ್ ಬರುತ್ತಪ್ಪ ಅಂದ್ರೆ, ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್. ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರ್
ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಒಂದು, ಮತ್ತೆ ಹೀಟ್ ಎಕ್ಸ್ಚೇಂಜರ್. ನೆಕ್ಸ್ಟ್ ಬಂದು ಸ್ಟೀಮ್ ಟರ್ಬೈನ್. ನಾಲ್ಕನೇದು ಬಂದು ಆಲ್ಟರ್ನೇಟರ್. ನಾಲ್ಕು ಸ್ಟೇಜ್ಗಳಲ್ಲಿ ಇದನ್ನೇನ್ ಮಾಡಿದಾನೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಮಾಡಿದ್ದಾನೆ. ಆ 4 ಸ್ಟೇಜ್ ನಲ್ಲಿ ಏನೇನಪ್ಪ ಅಂತಂದ್ರೆ, ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಒಂದು, ಇನ್ನೊಂದು ಹೀಟ್ ಎಕ್ಸ್ಚೇಂಜರ್ ಅಂತ ಒಂದು ಸ್ಟೀಮ್ ಟರ್ಬೈನ್ ಅಂತ ಒಂದು ಆಲ್ಟರ್ನೇಟರ್. ಇದನ್ನ ಮತ್ತೆ ನಾವು ಏನ್ ಮಾಡ್ತೀವಿ, ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲೇ ನಿಮ್ಗೆ ಮತ್ತೆ ಕೆಲವೊಂದು ಪಾರ್ಟ್ಸ್ ಬರ್ತದೆ. ಏನಪ್ಪಾ ಅಂತಂದ್ರೆ, ಅದು ಈ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಬರ್ತಕ್ಕಂಥ ಪಾರ್ಟ್ಸ್. ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಬರ್ತಕ್ಕಂಥ ಪಾರ್ಟ್ಸ್ ಏನೇನಪ್ಪ ಅಂತಂದ್ರೆ, ಒಂದು ಬಂದು ರಿಯಾಕ್ಟರ್ ಕೋರ್, ರಿಯಾಕ್ಟರ್ ಕೋರ್ ಅಂತ ಒಂದು. ನೆಕ್ಸ್ಟ್ ಒಂದು ಮಾಡರೇಟರ್, ಮಾಡರೇಟರ್. ಮೂರನೇದು ಬಂದು ಕಂಟ್ರೋಲ್ ರಾಡ್ಸ್, ಅಂತ ಒಂದು. ಮತ್ತೆ ಕೂಲಿಂಗ್ ಸಿಸ್ಟಮ್, ಶೀಲ್ಡಿಂಗ್. ನಾಲ್ಕನೇದು ಬಂದು ಶೀಲ್ಡಿಂಗ್. ನೆಕ್ಸ್ಟ್ ಒಂದು ಕೂಲಿಂಗ್ ಸಿಸ್ಟಮ್. ಇಷ್ಟನ್ನ ನಾವು ಯಾವ್ದ್ರಲ್ಲಿ, ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ನಾವು ಪಾರ್ಟ್ಸ್ ನ ಇಟ್ಕೊಂಡಿದೀವಿ. ನೆಕ್ಸ್ಟ್ ಇಲ್ಲಿ ನಿಮಗೆ ನೋಡಿ ಇನ್ನೊಂದು ಏನ್ ಬರ್ತದಪ್ಪ ಅಂದ್ರೆ, ಈ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅರೇಂಜ್ಮೆಂಟ್ ಯಾವ ತರ ಮಾಡಿದಾನಂದ್ರೆ, ಒಂದು ಬಂದು ನಿಮ್ಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಒಂದಿದೆ. ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ಏನ್ ಮಾಡ್ತೀವಿ, ಹೀಟ್ ಎಕ್ಸ್ಚೇಂಜರ್ಗೆ ನಾವು ಆ ಹೀಟ್ ನ ಕಳಿಸ್ತೀವಿ. ಆ ಹೀಟ್ ಎಕ್ಸ್ಚೇಂಜರ್ ಏನ್ ಮಾಡುತ್ತೆ, ನಿಮ್ಗೆ ಸ್ಟೀಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಟೀಮ್ ಏನ್ ಮಾಡ್ತೀವಿ, ನಾವು ಟರ್ಬೈನ್ಗೆ ಕಳಿಸ್ತೀವಿ. ಆ ಟರ್ಬೈನ್ಗೆ ಕಳಿಸಿದಾದ್ಮೇಲೆ ಟರ್ಬೈನ್ ಇಂದ ಎಕ್ಸಾಕ್ಟ್ ಸ್ಟೀಮ್ ಅಂದ್ರೆ ಟರ್ಬೈನ್ ಹೊಡೆದಂತ ಸ್ಟೀಮ್ ಏನ್ ಮಾಡುತ್ತೆ, ಮತ್ತೆ ಡೌನ್ ಬಂದು ಕಂಡೆನ್ಸರ್ ಮುಖಾಂತರ ಏನಾಗುತ್ತೆ, ಇಲ್ಲಿ ವಾಟರ್ ಕೂಲಿಂಗ್ ಆಗುತ್ತೆ. ಆ ಕೂಲಿಂಗ್ ಆದಂತ ವಾಟರ್ನ ಮತ್ತೆ ನಾವೇನ್ ಮಾಡ್ತೀವಿ, ಬಾಯ್ಲರ್ಗೆ ಕಳಿಸ್ತೀವಿ. ಓಕೆನಾ, ಹೀಟ್ ಎಕ್ಸ್ಚೇಂಜರ್ಗೆ ಕಳಿಸ್ತೀವಿ. ಇಲ್ಲೇನಾಗುತ್ತೆ, ನಿಮ್ಗೆ ಈ ಟರ್ಬೈನ್ ನ ಆಲ್ಟರ್ನೇಟರ್ಗೆ ಕನೆಕ್ಟ್ ಮಾಡಿರ್ತೀವಿ. ಆಲ್ಟರ್ನೇಟರ್ ಇಂದ ಪವರ್ ನಿಮ್ಗೆ ಬರುತ್ತೆ. ಮೇಲೆ ಇರ್ತಕ್ಕಂಥದ್ದು ಪವರ್ ಔಟ್ಪುಟ್, ಮತ್ತೆ ಇದು ಆಲ್ಟರ್ನೇಟರ್, ಟರ್ಬೈನು, ಎಕ್ಸಾಕ್ಟ್ ಸ್ಟೀಮು, ಕಂಡೆನ್ಸರ್. ಈ ಕೂಲಿಂಗ್ ಆದಂತ ಟವರ್ ಅಲ್ಲಿ ಬರ್ತಕ್ಕಂಥ ನೀರನ್ನ ಇದು ಪಂಪ್ ಮಾಡ್ತಕ್ಕಂಥದ್ದು, ಮತ್ತೆ ಕಂಡೆನ್ಸರ್ಗೆ ನೀರನ್ನ ಪಂಪ್ ಮಾಡಿ ಕಳಿಸ್ತಾ ಇರ್ತದೆ. ಆಮೇಲೆ ಆ ಫೀಡ್ ವಾಟರ್ ಪಂಪ್ ಅಂದ್ರೆ ಇಲ್ಲಿಂದ ಫೀಡ್ ಅಂತ ಇದು ನೀರನ್ನ ಮತ್ತೆ ಹೀಟ್ ಎಕ್ಸ್ಚೇಂಜರ್ಗೆ ಕಳಿಸುತ್ತೆ. ಇಲ್ಲಿ ಏನ್ ಮಾಡುತ್ತೆ, ಫಿಲ್ಟರ್ ಮತ್ತೆ ಪಂಪ್ ಇಟ್ಟಿರ್ತಾನೆ. ಇದು ಸ್ಕಿಮ್ಯಾಟಿಕ್ ಅರೇಂಜ್ಮೆಂಟ್. ನೆಕ್ಸ್ಟ್ ಅದೇ ರೀತಿ ತಿಳ್ಕೊಳ್ಳಿ. ಮತ್ತೆ ರಿಯಾಕ್ಟರ್ ಕೋರ್. ಈ ರಿಯಾಕ್ಟರ್ ಕೋರ್ ನ ಯಾವ್ದ್ರಿಂದ ಮಾಡಿರ್ತಾರಪ್ಪ ಅಂದ್ರೆ, ನಂಬರ್ ಆಫ್ ಫ್ಯೂಲ್ ರಾಡ್ಸ್ ವಿಚ್ ಮೇಡ್ ಫಿಸಿಯಲ್ ಮೆಟಲ್, ಅಂದ್ರೆ ಇದೊಂದು ಫಿಸಿಯಲ್ ಮೆಟಲ್ ಇಂದ ಮಾಡಿರ್ತಾರೆ. ನೆಕ್ಸ್ಟ್ ಮಾಡರೇಟರ್ ಅಂತ ಬರುತ್ತೆ. ಮಾಡರೇಟರ್ ಬಂದು ನಿಮ್ಗೆ ಇಟ್ ಕನ್ಸಿಸ್ಟ್ ಆಫ್ ಗ್ರಾಫೈಟ್ ರಾಡ್ಸ್. ಅಂದ್ರೆ ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಗ್ರಾಫೈಟ್ ಮೀನ್ಸ್ ನೀವು ಈ ಸೆಲ್ಗೆ ಹಾಕಿರ್ತಾರೆ. ಯಾವ ಸೆಲ್ಗಳಿಗೆ ಅಂತಂದ್ರೆ, ನಾವು ಬ್ಯಾಟ್ರಿಗೆ ಹಾಕಿರ್ತಕ್ಕಂಥ ಸೆಲ್ಗಳಲ್ಲಿ ಇರ್ತದೆ ಗ್ರಾಫೈಟ್ ರಾಡ್ಸ್ ನ ಯೂಸ್ ಮಾಡಿರ್ತಾನೆ. ಮತ್ತೆ ಕಂಟ್ರೋಲ್ ರಾಡ್ಸ್ ನ ಯೂಸ್ ಮಾಡಿರ್ತಾನೆ. ಕಂಟ್ರೋಲ್ ರಾಡ್ಸ್ ಬಂದು ಕ್ಯಾಡಿಯಂ ಇಂದ ಮೆಟೀರಿಯಲ್ ಇಂದ ಮಾಡಿರ್ತಾನೆ. ಆಯ್ತಾ, ಕಂಟ್ರೋಲ್ ರಾಡ್ಸ್ ನ ಯಾವ್ದರಿಂದ ಮಾಡಿರ್ತಾನೆ, ಕ್ಯಾಡಿಯಂ ಮೆಟೀರಿಯಲ್ ಇಂದ ಮಾಡಿರ್ತಾನೆ. ನೆಕ್ಸ್ಟ್ ಶೀಲ್ಡಿಂಗ್.
ಈ ಶೀಲ್ಡಿಂಗ್ ನ ಏನ್ ಮಾಡಿರ್ತಾನಂದ್ರೆ ಲೀಡ್ ಬ್ಲಾಕ್ ಕಾಂಕ್ರೀಟ್ ಆರ್ ದಿ ಮೋಸ್ಟ್ ಕಾಮನ್ಲಿ ಯೂಸಿಂಗ್ ಶೀಲ್ಡಿಂಗ್ ಮೆಟೀರಿಯಲ್. ಅಂದ್ರೆ ಕಾಂಕ್ರೀಟ್ ಮುಖಾಂತರ ಶೀಲ್ಡ್ ಮಾಡಿರ್ತಾನೆ. ಮತ್ತೆ ಕೂಲಿಂಗ್ ಸಿಸ್ಟಮ್ ಹೀಟ್ ಪ್ರೊಡ್ಯೂಸ್ಡ್ ಬೈ ದಿ ನ್ಯೂಕ್ಲಿಯರ್ ರಿಯಾಕ್ಷನ್ ಈಸ್ ರಿಮೂವ್ಡ್ ಬೈ ದಿ ಕೂಲೆಂಟ್. ಅಂದ್ರೆ ಈ ಹೀಟ್ ಪ್ರೊಡ್ಯೂಸ್ ಆದಂತ ಹೀಟ್ ನ ನ್ಯೂಕ್ಲಿಯರ್ ರಿಯಾಕ್ಷನ್ ಮುಖಾಂತರ ಪ್ರೊಡ್ಯೂಸ್ ಆದಂತ ಹೀಟ್ ನ ಇದೇನ್ ಮಾಡತ್ತಂತಂದ್ರೆ ಈ ಕೂಲೆಂಟ್ ಮಾಡೋದಕ್ಕೆ ಹೀಟ್ ಕೂಲಿಂಗ್ ಸಿಸ್ಟಮ್ ನ ಮಾಡಿರ್ತಾನೆ. ಎ ಗುಡ್ ಕೂಲೆಂಟ್ ಶುಡ್ ನಾಟ್ ಬಿ ಅಬ್ಸರ್ವ್ ನ್ಯೂಟ್ರಾನ್ಸ್. ಅಂದ್ರೆ ಕೂಲೆಂಟ್ ಅಂದ್ರೆ ಚೆನ್ನಾಗಿರ್ತಕ್ಕಂಥ ಕೂಲೆಂಟ್ ನ ನಾವು ಯೂಸ್ ಮಾಡಿದ್ರೆ ಅದು ನ್ಯೂಟ್ರಾನ್ಸ್ ನ ಅಬ್ಸರ್ವ್ ಮಾಡೋದಿಲ್ಲ. ಮತ್ತೆ ಹೀಟ್ ಎಕ್ಸ್ಚೇಂಜರ್ ಅಂತಂದ್ರೆ ಇಟ್ ಟ್ರಾನ್ಸ್ಫರ್ಸ್ ಹೀಟ್ ಫ್ರಮ್ ದಿ ವಾಟರ್ ಸರ್ಕ್ಯುಲೇಟಿಂಗ್ ಥ್ರೂ ದಿ ರಿಯಾಕ್ಟರ್ ಟು ದಿ ವಾಟರ್ ದಟ್ ಡ್ರೈವ್ಸ್ ದಿ ಟರ್ಬೈನ್. ಅಂದ್ರೆ ಹೀಟ್ ನ ಈ ವಾಟರ್ ಸರ್ಕ್ಯುಲೇಟಿಂಗ್ ಮುಖಾಂತರ ಹೀಟ್ ನ ಏನ್ ಮಾಡ್ತಕ್ಕಂಥದ್ದು ಸರ್ಕ್ಯುಲೇಟಿಂಗ್ ಅಂದ್ರೆ ಹೀಟ್ ನ ಕಳಿಸ್ತಕ್ಕಂಥದ್ದು ಈ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಹೀಟ್ ಎಕ್ಸ್ಚೇಂಜರ್ ಕೆಲಸ. ಅದು ಎಲ್ಲಿ ಕಳಿಸ್ತಾ ಇರ್ತದೆ ಅಂತಂದ್ರೆ ನಮ್ಗೆ ಟರ್ಬೈನ್ ಗೆ ಕಳಿಸ್ತಾ ಇರ್ತಕ್ಕಂಥ ಹೀಟ್ ನ ಎಕ್ಸ್ಚೇಂಜ್ ಇದು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಇದರ ಕೆಲಸ. ಅಂದ್ರೆ ಫಸ್ಟ್ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಪ್ರೋಟಾನ್ಸ್ ನ ನ್ಯೂಟ್ರಾನ್ಸ್ ನ ಯೂಸ್ ಮಾಡಿಕೊಂಡು ಅವೆರಡನ್ನು ನಾವು ಬ್ಲಾಸ್ಟ್ ಮಾಡಿ ಅದರಿಂದ ಹೀಟ್ ನ ಪ್ರೊಡ್ಯೂಸ್ ಮಾಡಿ ಹೀಟ್ ನ ನಾವೇನ್ ಮಾಡ್ತೀವಿ ಹೀಟ್ ಎಕ್ಸ್ಚೇಂಜರ್ ಗೆ ಕಳಿಸಿ ಹೀಟ್ ಎಕ್ಸ್ಚೇಂಜರ್ ಇಂದ ಬಂದಂತ ಹಬೆನ ನಾವು ಟರ್ಬೈನ್ ಗೆ ಕಳಿಸಿ ಟರ್ಬೈನ್ ನ ರನ್ ಮಾಡಿ ಔಟ್ಪುಟ್ ನ ತೆಗಿತಕ್ಕಂಥದ್ದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಹೇಳ್ತೀವಿ. ಈ ಅಡ್ವಾಂಟೇಜಸ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ದೀಸ್ ಪವರ್ ಪ್ಲಾಂಟ್ ರಿಕ್ವೈರ್ಸ್ ಲೆಸ್ ಅಮೌಂಟ್ ಆಫ್ ಫ್ಯೂಲ್. ಅಂದ್ರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಫ್ಯೂಲ್ ತುಂಬಾ ಕಡಿಮೆ ತಗೊಂತದೆ. ಅಂದ್ರೆ ಫ್ಯೂಲ್ ಅಂದ್ರೆ ಏನು ಕೋಲ್ ಆಗಿರ್ಬೋದು ಅಥವಾ ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಇವನ್ನ ಕಡಿಮೆ ತಗೊಳುತ್ತೆ. ದೇರ್ಫೋರ್ ದೇರ್ ಈಸ್ ನೋ ಪ್ರಾಬ್ಲಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಸ್ಟೋರೇಜ್ ಫ್ಯೂಲ್. ಅಂದ್ರೆ ಆದ್ರಿಂದ ನಾವು ಇದನ್ನ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಸ್ಟೋರೇಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. These plants can be located the load center because they require negligible cost of transportation of the fuel. Therefore, primary distribution cost is reduced. ಅಂದ್ರೆ ಇದನ್ನ ನಾವು ಈ ಪ್ಲಾಂಟ್ ನ ಲೋಡ್ ಸೆಂಟರ್ ಅಲ್ಲೇ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ನಮಗೆ ಇದರಲ್ಲಿ ನೆಗ್ಲಿಜಿಬಲ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರತಕ್ಕಂತ ಕಾರಣದಿಂದ ನಾವು ಇದನ್ನ ಲೋಡ್ ಸೆಂಟರ್ ನಲ್ಲೇ ನಾವು ಏನ್ ಮಾಡಬಹುದು ಯೂಸ್ ಮಾಡ್ಕೋಬಹುದು. ಮತ್ತೆ ದೇರ್ಫೋರ್ ಆದ್ರಿಂದ ಇದನ್ನ ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಏನಾಗಿರುತ್ತೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ದೀಸ್ ಪ್ಲಾಂಟ್ಸ್ ಕ್ಯಾನ್ ಬಿ ಎನ್ಶ್ಯೂರ್ ಕಂಟಿನ್ಯೂಸ್ ಸಪ್ಲೈ ಆಫ್ ದಿ ಎಲೆಕ್ಟ್ರಿಕಲ್ ಎನರ್ಜಿ for thousands of years because the large deposit of nuclear fuel. ಅಂದ್ರೆ ಈ ಪ್ಲಾಂಟ್ ನ ನಾವು ಕಂಟಿನ್ಯೂಸ್ ಆಗಿ 1000 ವರ್ಷಗಳ ಕಾಲ ಯೂಸ್ ಮಾಡ್ಕೋಬಹುದು. ಯಾಕಂತಂದ್ರೆ ಒಂದ್ಸಲಿ ಲಾರ್ಜ್ ನ್ಯೂಕ್ಲಿಯರ್ ಫ್ಯೂಲ್ಸ್ ನ ಒಂದ್ಸಲಿ ನಾವು ಡಿಪಾಸಿಟ್ ಮಾಡಿಬಿಟ್ರೆ ನಾವೇನ್ ಮಾಡ್ಬೋದು ಅಂತಂದ್ರೆ 1000 ವರ್ಷಗಳ ಕಾಲ ನಾವೇನ್ ಮಾಡ್ಬೋದು ಇದರಿಂದ ಪವರ್ ನ ಪಡೆಯಬಹುದು. These power plants are most economical for the producing the bulk electric power. ಅಂದ್ರೆ ಇದರಲ್ಲಿ ಎಕನಾಮಿಕಲ್ ಪ್ರೊಡ್ಯೂಸಿಂಗ್ ಜಾಸ್ತಿ ಪ್ರೊಡ್ಯೂಸಿಂಗ್ ಆಗೋದ್ರಿಂದ ಇದರಲ್ಲಿ ಎಲೆಕ್ಟ್ರಿಕ್ ಪವರ್ ಏನಾಗುತ್ತೆ ಬಲ್ಕ್ ಆಗ್ತಾ ಇರ್ತದೆ. These plants need less area as compared to any other plant of the same size. ಅಂದ್ರೆ ಈ ನ್ಯೂಕ್ಲಿಯರ್ ಪ್ಲಾಂಟ್ ಏನಿರುತ್ತೆ ಅದನ್ನ ಲೆಸ್ ಕಂಪೇರ್ ಟು ಬೇರೆದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಅಂದ್ರೆ ಇವಾಗ ಥರ್ಮಲ್ ಪವರ್ ಪ್ಲಾಂಟ್ಗೆ ಮತ್ತೆ ಹೈಡ್ರೋ ಪವರ್ ಪ್ಲಾಂಟ್ಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಇದು ಜಾಗ ತುಂಬಾ ಕಡಿಮೆನೆ ತಗೊಳುತ್ತೆ. ಅಂದ್ರೆ ಇವಾಗ ಹೈಡ್ರೋ ಪವರ್ ಪ್ಲಾಂಟ್ ನಿಮ್ಗೆ ಎಷ್ಟು ಒಂದು 4.5 ಮೆಗಾವ್ಯಾಟ್ಸ್ ಯೂಸ್ ಮಾಡ್ತಂತಂದ್ರೆ ಅದು ಎಷ್ಟು ಜಾಗ ಪಡ್ಕೊಳ್ಳುತ್ತೆ ಅದಕ್ಕಿಂತ ಕಡಿಮೆ ಜಾಗದಲ್ಲಿ ಏನ್ ಮಾಡ್ಬೋದು ಆ 4.5 ಮೆಗಾವ್ಯಾಟ್ ಅಷ್ಟು ಪವರ್ ನ ಕಡಿಮೆ ಜಾಗದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ಕೋಬಹುದು. ಮತ್ತೆ these plants have low operating cost. Once the installation is completed, the loading of the power plant will have no effect on generation cost. That is why a nuclear power plant always operated as the base load. These power plants are usually not operated at the load factor less than 0.8. ಅಂದ್ರೆ
ಈ ಪ್ಲಾಂಟ್ ನ ನಾವು ಆಪರೇಟಿಂಗ್ ಮಾಡೋ ಕಾಸ್ಟ್ ಏನಿರುತ್ತೆ, ಲೋ ಆಪರೇಟಿಂಗ್ ಕಾಸ್ಟ್, ಅಂದ್ರೆ ಇದು ರನ್ನಿಂಗ್ ಮಾಡ್ತಕ್ಕಂಥ ಕಾಸ್ಟ್ ಕಡಿಮೆ ಇರುತ್ತೆ. ಯಾಕಪ್ಪ ಅಂತಂದ್ರೆ ದ ಲೋಡಿಂಗ್ ಆಫ್ ದಿ ಪವರ್ ಪ್ಲಾಂಟ್ ವಿಲ್ ಹ್ಯಾವ್ ನೋ ಎಫೆಕ್ಟ್. ಇದರಲ್ಲಿ ಎಫೆಕ್ಟ್ ಆಗುವಂತ ಲೋಡಿಂಗ್ ಎಫೆಕ್ಟ್ ಏನು ಇರೋದಿಲ್ಲ. ನೆಕ್ಸ್ಟ್ ಬೇರೆ ಜನರೇಷನ್ ಕಾಸ್ಟ್ ಕೂಡ ನಮ್ಗೆ ಏನಾಗುತ್ತೆ, ಇದರಲ್ಲಿ ಕಡಿಮೆ ಇರುತ್ತೆ. ದ ಔಟ್ಪುಟ್ ಕಂಟ್ರೋಲ್ ಆಫ್ ದೀಸ್ ಪ್ಲಾಂಟ್ಸ್ ಎಕ್ಸ್ಟ್ರೀಮ್ಲಿ ಫ್ಲೆಕ್ಸಿಬಲ್, ಅಂದ್ರೆ ಇದು ಔಟ್ಪುಟ್ ಕಂಟ್ರೋಲ್ ನಮ್ಗೆ ತುಂಬಾ ಈಸಿ ಆಗಿರುತ್ತೆ. ದೀಸ್ ಆರ್ ನಾಟ್ ಎಫೆಕ್ಟೆಡ್ ಅಡ್ವರ್ಸ್ ವೆದರ್ ಕಂಡೀಷನ್. ಅಂದ್ರೆ ವೆದರ್ ಕಂಡೀಷನ್ ಬಂದು ನಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಬಂದಾಗ, ದೀಸ್ ಆರ್ ನಾಟ್ ಸಿಚುಯೇಟೆಡ್ ಫಾರ್ ವೇರಿಯಿಂಗ್ ಲೋಡ್ ಸಿನ್ಸ್ ದ ರಿಯಾಕ್ಟರ್ ಡಸ್ ನಾಟ್ ರೆಸ್ಪಾಂಡ್ ಟು ದಿ ಫ್ಲಕ್ಚುಯೇಷನ್ ಆಫ್ ದಿ ಲೋಡ್ ಎಫಿಷಿಯನ್ಸಿ. ಅಂದ್ರೆ ಇದರಲ್ಲಿ ನಾವು ಲೋಡ್ ನ ವೇರಿ ಮಾಡೋಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ನಮ್ಗೆ ರಿಯಾಕ್ಟರ್ಸ್ ಏನಾಗ್ತಾ ಇರ್ತದೆ, ನಾಟ್ ರೆಸ್ಪಾಂಡ್ ಮಾಡ್ತಾ ಇರಲ್ಲ. ಅದರಿಂದ ನಾವು ಲೋಡ್ ನ ವೇರಿ ಮಾಡೋದಕ್ಕೆ ಆಗೋದಿಲ್ಲ. ದ ಫ್ಯೂಲ್ ಈಸ್ ಯೂಸ್ಡ್ ಎಕ್ಸ್ಪೆನ್ಸಿವ್ ಅಂಡ್ ಆಲ್ಸೋ ಡಿಫಿಕಲ್ಟ್ ಟು ರಿಕವರ್. ಅಂದ್ರೆ ಇದನ್ನ ಫ್ಯೂಲ್, ಈ ನ್ಯೂಕ್ಲಿಯರ್ ಫ್ಯೂಲ್ ಏನಿರುತ್ತೆ ಅದು ನಮ್ಗೆ ಎಕ್ಸ್ಪೆನ್ಸಿವ್, ಅದೊಂದು ಖರ್ಚು ನಮ್ಗೆ ಜಾಸ್ತಿ ಬೀಳುತ್ತೆ. ಮತ್ತೆ ಅದನ್ನ ರಿಕವರ್ ಮಾಡೋದಕ್ಕೆ ಆಗಲ್ಲ. ಒಂದು ಸಾರಿ ನಾವು ಅದನ್ನ ಬ್ಲಾಸ್ಟ್ ಮಾಡಿದೀವಿ ಅಂತಂದ್ರೆ ಮತ್ತೆ ಅದನ್ನ ನಾವು ರಿಕವರ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಹ್ಯಾಸ್ ಹೈ ಇನಿಷಿಯಲ್ ಕಾಸ್ಟ್ ಆಸ್ ಕಂಪೇರ್ ಟು ಅದರ್ ಟೈಪ್ ಆಫ್ ಪವರ್ ಪ್ಲಾಂಟ್. ಬೇರೆ ಪವರ್ ಪ್ಲಾಂಟ್ ಗೆ ಕಂಪೇರ್ ಮಾಡಿದ್ರೆ ಈ ಇನ್ಸ್ಟಾಲೇಷನ್ ಖರ್ಚು ಸ್ವಲ್ಪ ಜಾಸ್ತಿ ಬೀಳುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇನ್ಸ್ಟಾಲೇಷನ್ ಖರ್ಚು ಜಾಸ್ತಿ ಬೀಳುತ್ತೆ, ರನ್ನಿಂಗ್ ಇನ್ಸ್ಟಾಲೇಷನ್ ಕಡಿಮೆ ಇರುತ್ತೆ. If they dispose the radioactive products is big problem, they have to dispose of either seaway from the sea shore or in deep trench, ಅಂದ್ರೆ deep trench. ಇದನ್ನ ನಾವು ರೇಡಿಯೋ ಆಕ್ಟಿವ್ ಪ್ರಾಡಕ್ಟ್ಸ್ ಇದರಲ್ಲಿ ದೊಡ್ಡ ಪ್ರಾಬ್ಲಮ್, ಅಂದ್ರೆ ಜಾಸ್ತಿ ಪ್ರಾಬ್ಲಮ್ ಕೊಡೋದ್ರಿಂದ ಇದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಟ್ರಂಚ್ ಆಗ ಹೊಡಿಬೇಕು, ಇಲ್ಲಾಂದ್ರೆ ಅಂದ್ರೆ ದೊಡ್ಡದಾಗಿ ಒಂದು ಹಾಳ ಹೊಡೆದು ಅದರಲ್ಲಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ಆಫ್ ದಿಸ್ ಪ್ಲಾಂಟ್ ಈಸ್ ಹೈ. ಅಂದ್ರೆ ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್. ವರ್ಕಿಂಗ್ ಕಂಡೀಷನ್ ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆಲ್ವೇಸ್ ಡಿಟರ್ಮಿನೇಟಲ್ ಟು ಹೆಲ್ತ್ ಆಫ್ ದಿ ವರ್ಕರ್ಸ್. ಅಂದ್ರೆ ಇದು ವರ್ಕಿಂಗ್ ಕಂಡೀಷನ್ ಹೆಂಗಿರುತ್ತಪ್ಪ ಅಂತಂದ್ರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಸ್ವಲ್ಪ ಹೆಲ್ತ್ ಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಈ ಈ ಹೆಲ್ತ್ ಪ್ರಾಬ್ಲಮ್ ಇರ್ತಕ್ಕಂಥ ಮನುಷ್ಯರು ಅದರಲ್ಲಿ ನಾವು ವರ್ಕ್ ಮಾಡೋದಿಕ್ಕೆ ಆಗೋದಿಲ್ಲ. ಟ್ರೈನ್ಡ್ ಪರ್ಸನಲ್ಸ್ ಆರ್ ರಿಕ್ವೈರ್ಡ್ ದೀಸ್ ಪವರ್ ಪ್ಲಾಂಟ್. ಅಂದ್ರೆ ಇದನ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಜನಗಳು ಮಾತ್ರ ನಾವು ಇದನ್ನ ಪವರ್ ಪ್ಲಾಂಟ್ ಅಲ್ಲಿ ವರ್ಕ್ ಮಾಡೋದು